ನಟಿ ರುಕ್ಮಿಣಿ ವಸಂತ್ ಅವರ ಡೀಫೇಕ್ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ರು. ಯಾರು ಈ ಕೃತ್ಯವನ್ನ ಎಸಗಿದ್ರಲ್ಲ ಕೀಚಕರು, ಅವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಆರೋಪಿಗಳನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ರವಿಕುಮಾರ, ಚಂದ್ರಕಾಂತ, ರಂಜಿತ್ ಬಂಧಿತರು ಅನ್ನೋದು ಗೊತ್ತಾಗ್ತಾ ಇದೆ. 3ರನ್ನು ಕೂಡ ಬಂಧಿಸಿ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸೈಬರ್ ಪೊಲೀಸರು. AI ಟೆಕ್ನಾಲಜಿಯನ್ನು ಬಳಸಿ ವಿಡಿಯೋ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು 3 ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮತ್ತಷ್ಟು ವಿಚಾರಣೆಯನ್ನು ಒಳಪಡಿಸೋದಕ್ಕೆ ಮುಂದಾಗಿದ್ದಾರೆ. ಯಾಕಾಗಿ ರುಕ್ಮಿಣಿ ವಸಂತ್ ಅವರನ್ನೇ ಟಾರ್ಗೆಟ್ ಮಾಡಲಾಯಿತು, ವಿಚಾರಣೆಯ ಮೂಲಕ ಹೊರಬರಬೇಕಿದೆ. ಇತ್ತೀಚೆಗಂತೂ ಕನ್ನಡದ ನಟಿಯರು ಅಂತಲ್ಲ, ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಬಳಸುವಂತಹ ಬಹುತೇಕರಿಗೆ ಈ ರೀತಿ ಕೀಚಕರ ಕಾಟ ವಿಪರೀತವಾಗಿಬಿಟ್ಟಿದೆ. ಡಿಫೇಕ್ ಫೋಟೋಗಳ ಹಾವಳಿ ವಿಪರೀತವಾಗ್ತಾ ಇದೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಕೂಡ ಫೇಸ್ ಮಾಡಿದರು, ರಮ್ಯಾ ಫೇಸ್ ಮಾಡಿದರು, ಈಗ ರುಕ್ಮಿಣಿ ವಸಂತ್ ಅವರು. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈ 3ರ ಹಿನ್ನೆಲೆ ಏನು? ಇವ್ರದ್ದೇನು ಇದೇ ಕೈಯಾಲಿ ಮಾಡ್ಕೊಂಡಿದ್ರಾ, ಏನು ಕತೆ ಅಂತ ಹೇಳಿ? ಪ್ರೇಮ್, ಸದ್ಯಕ್ಕೆ ಸೈಬರ್ ಪೊಲೀಸರು 3ರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು. ನಟಿ ರುಕ್ಮಿಣಿ ವಸಂತಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ರಿಲೀಸ್ ಮಾಡಿದ್ರು. ಅದನ್ನು AI ತಂತ್ರಜ್ಞಾನ ಬಳಸಿ ವಿಡಿಯೋ ರಿಲೀಸ್ ಮಾಡಿರೋದು ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗಿತ್ತು. ಅದನ್ನು ಮುಂದುವರೆದ ಭಾಗವಾಗಿ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಆ ವಿಡಿಯೋನ ಯಾರೆಲ್ಲ ಶೇರ್ ಮಾಡಿದ್ರು ಅನ್ನೋದನ್ನು ಸಂಬಂಧಪಟ್ಟಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲವಕ್ಕೂ ಕೂಡ ಪತ್ರ ಬರೆದಿದ್ರು. ಅದು ಆಧಾರದ ಮೇಲೆ ಅವರ ಆ ಅಡ್ರೆಸ್ಸನ್ನು ಪತ್ತೆ ಮಾಡಿ ಈಗ 3 ಜನರನ್ನ ಬಂಧನ ಮಾಡಿರುವಂಥದ್ದು. 3 ಜನರು ಕೂಡ ಹೇಳಿಕೊಳ್ಳುವಂಥ ಯಾವುದೇ ಕೆಲಸಗಳಲ್ಲಿ ಇರಲಿಲ್ಲ, ಚಿಕ್ಕಪುಟ್ಟ ಕೆಲಸ ಮಾಡ್ತಾರಂತ ಅಷ್ಟೇ ಪೊಲೀಸರು ಇಲ್ಲಿವರೆಗೂ ಕೂಡ ಹೇಳಿದ್ದಾರೆ. ಇನ್ನೊಂದಷ್ಟು ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಈಗ ಬಂಧನ ಆಗಿರುವಂಥ 3ರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಅವರಿಗೆ ಜಾಮೀನು ಸಿಗುವುದು ಕೂಡ ಕಷ್ಟ ಆಗ್ತಿರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೂಡ ನಟಿ ರಮ್ಯಾ ಆಗಿರ್ಬೋದು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಅವ್ರ ಮೇಲೂ ಕೂಡ ಒಂದಷ್ಟು ಈ ರೀತಿಯಾಗಿ ಅಶ್ಲೀಲವಾಗಿ ವಿಡಿಯೋಗಳು ಬಿಟ್ಟಿದ್ದಂಥ ಪ್ರಕರಣದಲ್ಲಿ ಸಾಕಷ್ಟು ಜನ ಜೈಲುವಾಸ ಅನುಭವಿಸಿರುವಂಥದ್ದು. ಈ ಪ್ರಕರಣಗಳ ಮುಂದುವರೆದು ಈಗ ಮತ್ತೆ 3 ಕೂಡ ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಜನ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ CCB ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರದ ಕನಕವತಿಗೆ ಕಾಟ ಕೊಟ್ಟವರು ಈಗ ಅರೆಸ್ಟ್ ಆಗಿರುವಂಥದ್ದು. ಇನ್ನು ಮೇಲಾದರೂ ಈ ರೀತಿಯ ಕೃತ್ಯವನ್ನು ಮಾಡೋರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇರವೇ ಬಿಟ್ಕೊಳ್ದೇನೆ ತಮ್ಮ ಪಾಡಿಗೆ ತಾವಿದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ. ಏನೋ ಮಾಡೋದಕ್ಕೆ ಹೋಗಿ ಹೀಗೆ ಪೊಲೀಸರ ಅತಿಥಿಗಳಾಗಿ ಬೇಲ್ ಸಿಗದೇನೆ ಆಮೇಲೆ ಒದ್ದಾಡುವಂತಹ ಪರಿಸ್ಥಿತಿ ಯಾಕೆ ಬೇಕು? ರಮ್ಯಾ ಕೇಸ್ನಲ್ಲಿ ಅರೆಸ್ಟ್ ಆದವರು ಬೇಲ್ಗಾಗಿ ಹೇಗೆಲ್ಲ ಪರದಾಡಿದ್ರು ಅನ್ನೋದನ್ನು ನೋಡಿದ್ರು. ಹಂಗಿದ್ರೂ ಕೂಡ ಬುದ್ಧಿ ಕಲ್ತಿಲ್ಲ.